ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ನಮಗೆ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಹಾಲ್ ಟಿಕೆಟ್ ಅನ್ನ ಯಾವಾಗ ಕೊಡ್ತಾರೆ ಅನ್ನೋದನ್ನ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಾಲ್ ಟಿಕೆಟ್ ಅನ್ನ ಯಾವಾಗ ಕೊಡ್ತಾರೆ, ಹಾಗೆ PU ಬೋರ್ಡ್ ಅಲ್ಲಿ ಈ ಒಂದು ಹಾಲ್ ಟಿಕೆಟ್ ಅನ್ನ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಬಹುದಾ ಅಥವಾ ಇಲ್ವಾ, ಹಾಗಾದ್ರೆ ಅಕಸ್ಮಾತ್ ಡೌನ್ಲೋಡ್ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಕೊಡ್ಬೇಕು, ನಿಮ್ಗೆ ಹಾಲ್ ಟಿಕೆಟ್ ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಹಾಲ್ ಟಿಕೆಟ್ ಏನಿದೆ, ಈಗ ಆಲ್ರೆಡಿ PU ಬೋರ್ಡ್ ವೆಬ್ಸೈಟ್ ಏನಿದೆ, ಆ ಒಂದು PU ಬೋರ್ಡ್ ವೆಬ್ಸೈಟ್ ನಲ್ಲಿ ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ವೆಬ್ಸೈಟ್ ನ ಮುಖಾಂತರ ನಾವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದಾ? ಹಾಗಾದ್ರೆ ಆ ವೆಬ್ಸೈಟ್ ಯಾವುದು ವಿದ್ಯಾರ್ಥಿಗಳೇ? ಆ ವೆಬ್ಸೈಟ್ ಯಾವ್ದಪ್ಪ ಅಂತಂದ್ರೆ kseab.karnataka.gov.in. ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಈ ಒಂದು ಹಾಲ್ ಟಿಕೆಟ್ ಅನ್ನ ನೀವು ನೋಡಬಹುದಾ? ಖಂಡಿತ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಕೇವಲ ನಿಮ್ಮ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಏನಿದ್ದಾರೆ ಆ ಒಂದು ಪ್ರಿನ್ಸಿಪಲ್ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ ಈ ಒಂದು ಹಾಲ್ ಟಿಕೆಟ್ ಅನ್ನ. ನಂತರ ಈ ಒಂದು ಹಾಲ್ ಟಿಕೆಟ್ ಏನಿದೆ, ಇದು ಕೇವಲ ಒಂದು ಡ್ರಾಫ್ಟ್ ಹಾಲ್ ಟಿಕೆಟ್ ಆಗಿರುತ್ತೆ. ಅಂದ್ರೆ ಏನಪ್ಪಾ ಇದು ಡ್ರಾಫ್ಟ್ ಹಾಲ್ ಟಿಕೆಟ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಡ್ರಾಫ್ಟ್ ಹಾಲ್ ಟಿಕೆಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಿಮ್ಮ ಸೆಕೆಂಡ್ PUC ಈಗ ಆಲ್ರೆಡಿ ಬರ್ದು ನೀವು ಡಿಗ್ರಿಗೆ ಹೋಗ್ತೀರಾ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ನೇಮ್ ಕರೆಕ್ಟ್ ಆಗಿದೆಯಾ, ಇನಿಷಿಯಲ್ ಕರೆಕ್ಟ್ ಆಗಿದೆಯಾ, ತಂದೆ ಹೆಸರು ಕರೆಕ್ಟ್ ಆಗಿದೆಯಾ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆಯಾ, ತಾಯಿ ಹೆಸರು ಕರೆಕ್ಟ್ ಆಗಿದೆಯಾ, ಅಕಸ್ಮಾತ್ ಹಾಲ್ ಟಿಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಮಿಸ್ಟೇಕ್ಸ್ ಏನಾದ್ರು ಇತ್ತು ಅಂತಂದ್ರೆ ಈ ಒಂದು ಡ್ರಾಫ್ಟ್ ಹಾಲ್ ಟಿಕೆಟ್ ಏನಿದೆ ಇದರ ಮುಖಾಂತರ ಮಿಸ್ಟೇಕ್ಸ್ ನೆಲ್ಲ ಸರಿ ಮಾಡ್ಕೊಳ್ತಾರೆ. ಮೇ ಬಿ ಅದನ್ನು ಕೂಡ ನಿಮ್ಗೆ ಚೆಕ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಅಕಸ್ಮಾತ್ ಏನಾದ್ರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ನೀವು ಆಫೀಸ್ನವ್ರಿಗೆ ಅಥವಾ ಆಫೀಸಲ್ಲಿ ಒಬ್ರು ಯಾರಾದ್ರೂ ಇನ್ಚಾರ್ಜ್ ಇರ್ತಾರಲ್ವಾ, ಆ ಇನ್ಚಾರ್ಜ್ಗೆ ನೀವು ಮತ್ತೆ ಆ ಕರೆಕ್ಷನ್ಸ್ ನೆಲ್ಲ ಮಾಡಿ ಕೊಡ್ಬೇಕಾಗತ್ತೆ. ನಂತರ ಅದನ್ನ ಅಪ್ಲೋಡ್ ಮಾಡ್ತಾರೆ, ಮತ್ತೆ ನೇಮ್ಸ್ ಏನಿರುತ್ತೆ ಅಪ್ಲೋಡ್ ಮಾಡಿ ನಂತರ ನಿಮ್ಗೆ ಫೈನಲ್ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ. ಫೈನಲ್ ಹಾಲ್ ಟಿಕೆಟ್ ನಿಮ್ಗೆ ಯಾವಾಗ ಕೊಡ್ತಾರೆ ಅಂತಂದ್ರೆ, ಎಕ್ಸಾಮ್ ನಡೆಯುವ 10 ದಿನಗಳ ಒಳಗೆ ನಿಮಗೆ ಫೈನಲ್ ಅಡ್ಮಿಷನ್ ಟಿಕೆಟ್ ಅಂದ್ರೆ ಹಾಲ್ ಟಿಕೆಟ್ ನ ಕೊಡ್ತಾರೆ. ಸೊ ಈ ಒಂದು ಹಾಲ್ ಟಿಕೆಟ್ ಕೊಟ್ಟಾದ ನಂತರ ನೀವು ಅದ್ಭುತವಾಗಿ ಕೂತ್ಕೊಂಡು ಮನೆಯಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಮತ್ತೆ ಎಲ್ಲರಿಗೂ ಕೂಡ ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್. ನಿಮಗೆ ಏನಾದ್ರೂ ಕೂಡ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವೇಜು ಸಂಸ್ಕಾರ್ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.